ಈ ಯೂತ್ಗಳಿಗೆ ಇಂಥ ರೋಗ ಅಂಟು ರೋಗ ಹೇಳುವುದನ್ನು ಅನಂತ್ ನಾಗ್ರವರು ವಾಪಸ್ ತಗೊಳ್ಬೇಕು, ಯುವಜನತೆಯ ಕ್ಷಮೆ ಕೇಳಬೇಕು. ಅಂಟು ರೋಗ ಇರುವುದು ನಿಮಗೆ, ಅದು ಬಕೆಟ್ ಹಿಡಿಯುವ ಅಂಟು ರೋಗ. ಯಾರ್ಯಾರು ಅಕ್ಕ ತಂಗಿಯನ್ನು ಫೇಸ್ಬುಕ್ಕಿಗೆ ತರಬೇಡಿ. ಮೋಹನ್ ಭಾಗವತ್ ಕಮಾನ್ ಸ್ಪೀಕ್. ದತ್ತಾತ್ರೇಯ ಹೊಸಬಾಳೆ ಅವರೇ, ಮೋದಿ ಅವರೇ ಮಾತಾಡಿ ನಿಲ್ಲಿಸಿ, ಇದು ಒಳ್ಳೆಯದಲ್ಲ. ಈ ದೇಶದ ಜನರ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದದ್ದು. ಒಂದು ದೇವಸ್ಥಾನವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇರೋದು ಗುಡ್ ಗವರ್ನೆನ್ಸ್. ಮಿಸ್ಟರ್ ಅನಂತನಾಗ್, ನಿಮ್ಮ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರನ್ನ ಕರಿ ಇಡ್ಲಿ ಅಂತ ಹೇಳಿ ಟ್ರೋಲ್ ಮಾಡಿದ್ರಲ್ಲ ಸರ್. ನೀವು ಯಾವ ಮುಷ್ಕರವನ್ನು ಮಾಡದೇನೆ ಬಂದದ್ದ ಬಿಜೆಪಿ. ಮಂಗಳೂರಿಯ ಸಾಕ್ಷಿ, ನಾವೆಲ್ಲರೂ ಸಾಕ್ಷಿ. ಎಷ್ಟೊಂದು ಮುಷ್ಕರಗಳನ್ನು ನೀವು ಮಾಡಿದ್ದೀರಿ, ಗಂಟೆಗೆ ಮುಷ್ಕರಗಳನ್ನು ಮಾಡಿದ್ದೀರಿ, ತಿಂಗಳಿಗೆ ಬಂದ್ ಮಾಡಿದ್ದೀರಿ. ಬೇಕಾದಷ್ಟು ಹೆಣಗಳು ಬಿದ್ದಿದೆ ನಿಮ್ಮ ಮುಷ್ಕರದಲ್ಲಿ. ಬೇರೆಯವರು ಮುಷ್ಕರ ಮಾಡಿದ ಕೂಡ ನಿಮಗೆ ತಲೆಗೆಟ್ಟೋಗುತ್ತೆ ಈಗ. ಅದು ಶಾಂತಿಯುತವಾಗಿ. ಮೋದಿ ಫಾರ್ ಗುಡ್ ಗವರ್ನೆನ್ಸ್. ಏನ್ ಸರ್ ಗುಡ್ ಗವರ್ನೆನ್ಸ್ ಅಂದ್ರೆ? ನೀವು ಇನ್ನೊಂದು ವಿಷಯವನ್ನು ಹೇಳ್ತೇನೆ. ಅನಂತಕುಮಾರ್ ಅವರು 1989ರಲ್ಲಿ ಕೇಂದ್ರ ಅಭ್ಯರ್ಥಿ, ಬಹುಶಃ ಜನತಾದಳ, ಅದು ಈ ಜನತಾದಳ ಅಲ್ಲ, ರಾಷ್ಟ್ರೀಯ ಜನತಾದಳ, ಲೋಕ ಜನತಾದಳವೇನೋ ಹೆಸರು. ಅವರು MLA ಆದದ್ದು 1994. ಆಮೇಲೆ 2004ರಲ್ಲೊಮ್ಮೆ ಕಂಟೆಸ್ಟ್ ಮಾಡಿ SM ಕೃಷ್ಣ ಅವರು ಇರ್ತಾರೆ. ಎಲ್ಲವೂ ಜನತಾದಳದಿಂದ. ಈಗ ಅವರು BJPಯಲ್ಲಿದ್ದಾರೆ. BJP ಜನತಾದಳ ಒಂದೇ. ನಿಮ್ಮ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರನ್ನ ಕರಿ ಇಡ್ಲಿ ಅಂತ ಹೇಳಿ ಟ್ರೋಲ್ ಮಾಡಿದ್ರಲ್ಲ ಸರ್. ವ್ಯಾರ್ ಯು ಆರ್ ಮಿಸ್ಟರ್ ಅನಂತನಾಗ್ ಜಿ. ಸನ್ಮಾನ್ಯ ಮಾಜಿ ಪ್ರಧಾನಿಗಳನ್ನ ಟ್ರೋಲ್ ಮಾಡಿದ್ರಲ್ಲ, ಮುದ್ದೇಗೌಡ ಅಂತ. ವ್ಯಾರ್ ಯು ಆರ್. ನಿಮಗೆ ಆಗ ಅಂಟು ರೋಗ ನೆನಪಾಗ್ಲಿಲ್ವಾ? ನಿಮ್ಮ ಪಕ್ಷದವರೇ ಕುಮಾರಸ್ವಾಮಿ ಅವರ ವೈಯಕ್ತಿಕ ಸಂಬಂಧದ ವಿಷಯವನ್ನ, ಆ ಹೆಣ್ಣು ಮಗಳನ್ನು, ಅವರ ಮಗಳನ್ನು ಇಟ್ಕೊಂಡು ಟ್ರೋಲ್ ಮಾಡಿದವರು ಯಾರು? ಈ ಎಲ್ಲ ಅಂಟು ರೋಗವನ್ನ ಇಡೀ ವ್ಯಾಪಿಸಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದ್ದು ಈಗ ನೀವು ಯಾರು ತೆಗಿತೀರೋ ಅವರೇ. ನೀವು ಈಗ ನಮ್ಮ ಇವತ್ತಿನ ಜನರೇಷನ್ಗೆ ಬೆರಳು ಮಾಡ್ತೀರಾ. ನೀವು ಒಂದು ಉದಾತ್ತವಾದಂಥ ಕಲ್ಚರ್ ಅನ್ನ ಡೆವಲಪ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ನೀವು ಅದನ್ನು ತಡಿಬೇಕಿತ್ತು ನಿಮ್ಮವರು ಮಾಡುವಾಗ. ನೋ ಆಯ್ತು. ನೀವು ನೀಟ್ ಪರೀಕ್ಷೆಯಲ್ಲಿ 21 ಜನ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಕೊನೆಯ ಪಕ್ಷ ಮೋದಿ ಮಾತಾಡಲಿಲ್ಲ, ಯಾರು? ನೀವು ತುಂಬ ಮಾನವೀಯ ಸ್ಪಂದನೆ ಉಳ್ಳವರಲ್ಲ ಅನಂತನಾಗ್ರವರೇ. ಮಕ್ಕಳೇ, ಹಾಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ, ವಿ ಆರ್ ವಿತ್ ಯು ಅಂತ ಒಂದು ಕರುಣೆಯ ಹೇಳಿಕೆ ಕೊಟ್ರ ನೀವು. ನಿಮಗೆ ಇಷ್ಟು ದೊಡ್ಡ ಬಕೆಟ್ ಹಿಡಿಯುವ ಅಂಟು ರೋಗ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಗುಡ್ ಗವರ್ನೆನ್ಸ್ ಏನು ಗುಡ್ ಗವರ್ನೆನ್ಸು? $141, $140 ಒಂದು ಬ್ಯಾರಲ್ಲಿಗೆ. ಮನಮೋಹನ್ ಸಿಂಗ್ ಇರುವಾಗ 147ಕ್ಕೂ ಹೋಗಿ, ಆಗ ₹65 ಆಚೆ ಈಚೆ ಪೆಟ್ರೋಲ್ ಕೊಟ್ರು. ಐ ಅಗ್ರಿ. 3 ಲಕ್ಷ ರೂಪಾಯಿ ಬಾಂಡ್ ತಗೊಂಡ್ರು, 3 ಲಕ್ಷ ಕೋಟಿ. ಅದನ್ನ ಇಟ್ಟುಕೊಂಡು ಇವ್ರು ಏನು ಆಟ ಆಡಿದ್ರು? ಕಳೆದ 1 ತಿಂಗಳಿನಿಂದ ಮತ್ತು ಯುದ್ಧದ ಗಲಾಟೆ ಆಗ್ತಾ ಇತ್ತು. ಆ ಪೀರಿಯಡ್ ಅಲ್ಲಿಯೂ ಕೂಡ ನಾನು ಪ್ರತಿನಿತ್ಯ ಕಚ್ಚಾ ತೈಲದ ಬೆಲೆಯನ್ನು ಫೇಸ್ಬುಕ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದೆ. ಯಾಕೆಂತಂದ್ರೆ 80, 90, 100 ಆಚೆ ಈಚೆ. ಈಗಲೂ ಕೂಡ 1 ತಿಂಗಳಿಂದ 80, 90ರ ನಡುವೆ ಇದೆ. ಗುಡ್ ಗವರ್ನೆನ್ಸ್. ಹಾಗಿರುವಾಗ ನಮಗೆ ಯಾಕೆ ಕಮ್ಮಿ ಆಗಲಿಲ್ಲ? ಇದನ್ನು ಕೇಳಿದರೆ ರಾಷ್ಟ್ರದ್ರೋಹಿ. ಇದು ನಿಮ್ಮ ಮೋದಿಯವರ ಗುಡ್ ಗವರ್ನೆನ್ಸಾ? ಈಗ ಈ ಪೆಟ್ರೋಲಿಗೆ ನೀವು ಕಬ್ಬಿನ ರಸ ಹಾಕ್ತೀರಿ, ಕಬ್ಬಿನ ಹಾಲಿನ ಪೆಟ್ರೋಲ್. ಈಗ ಎಥೆನಾಲ್ ಕಬ್ಬಿನ ಹಾಲಿಂದ ಮಾಡೋದು. ಕಬ್ಬಿನ ಹಾಲು ಹಾಕ್ತಾ ಇದ್ದೀರಿ ₹20, 20%. ಅದು ₹60 ಸಿಗ್ತದೆ ನಿಮಗೆ ಲೀಟ್ರಿಗೆ. ದೆನ್ ಯು ಕ್ಯಾಲ್ಕುಲೇಟ್. ನಿಮಗೆ ಅಲ್ಲಿ ಕಚ್ಚಾ ತೈಲದ ಬೆಲೆಯೂ ಕಮ್ಮಿ ಸಿಗ್ತಾ ಉಂಟು, ಇಲ್ಲಿ ಅದಕ್ಕೆ ಕಬ್ಬಿನ ಹಾಲು. ನಾನು ಅದನ್ನು ಕಬ್ಬಿನ ಹಾಲು ಹೇಳಿ, ಗಡ್ಕರಿ ಅವರ ಕಬ್ಬಿನ ಹಾಲು, ಅದು ಕಬ್ಬಿನ ಹಾಲನ್ನು ಸೇರಿಸ್ತಾ ಇದ್ದೀರಿ, ಅದು 20% ಸೇರಿಸ್ತಾ ಇದ್ದೀರಿ. ಆದರೂ ನೀವು ₹101, ₹102 ಕಮ್ಮಿ ಮಾಡಲಿಕ್ಕೆ ಕೇಳಿದ. ಗುಡ್ ಗವರ್ನೆನ್ಸ್. ಅನಂತಾಗ್ರ ಅವರು ನೀವು ಪುಸ್ತಕದಲ್ಲಿ ಕುತ್ಕೊಂಡು 2013ರ ನಂತರ ಮೋದಿ ಅವರಿಂದ ಹಿಡಿದು ನಿಮ್ಮ ಸ್ಟಾರ್ ಪ್ರಚಾರಕ ಚಕ್ಕು ಅಣ್ಣ ಅಂದರೆ ಚಕ್ರವರ್ತಿ ಸೂಲಿಬೆಲೆಯವರೆಗೆ ವಿಡಿಯೋ ನೋಡಿ. ವಾಟ್ ಆರ್ ದ ಅಶ್ಯೂರೆನ್ಸ್ ಯು ಹ್ಯಾವ್ ಗಿವನ್? ಡಾಲರ್ ಬಗ್ಗೆ ಏನು ಮಾತಾಡಿದಿರಿ ನೀವು ಅವತ್ತು? ಇವತ್ತು ಡಾಲರ್ ಬೆಲೆ ಎಷ್ಟಾಗಿದೆ? ಗುಡ್ ಗವರ್ನೆನ್ಸ್. 59 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಇವತ್ತು 200 ಚಿಲ್ಲರೆ ಲಕ್ಷ ಕೋಟಿ ಸಾಲ ಆಗಿದೆ. ಯಾಕೆ? ಗುಡ್ ಗವರ್ನೆನ್ಸ್. ರೈತರು ಪಾದಯಾತ್ರೆ ಬರುವಾಗ ರಸ್ತೆಗೆ ಮೊಳೆ ಹೊಡೆಯುವ ವಿಕೃತಿ ಮರೆಯುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿಗಳು ಮುಷ್ಕರ ಮಾಡುವಾಗ ಬ್ಯಾರಿಕೇಡ್ಗೆ ಕರೆಂಟ್ ಕೊಡುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿನಿಯರಿಗೆ ಕರೆಂಟ್ ಸ್ಟಿಕ್ ಹಿಡಿದು ಶಾಕ್ ಕೊಡುವುದು ರಾಜಧರ್ಮವ? ನೀವು ಯಾವ ಮುಷ್ಕರವನ್ನು ಮಾಡದೇನೆ ಬಂದದ್ದ ಬಿಜೆಪಿ. ಮಂಗಳೂರಿಯ ಸಾಕ್ಷಿ, ನಾವೆಲ್ಲರೂ ಸಾಕ್ಷಿ. ಎಷ್ಟೊಂದು ಮುಷ್ಕರಗಳನ್ನು ನೀವು ಮಾಡಿದ್ದೀರಿ, ಗಂಟೆಗೆ ಮುಷ್ಕರಗಳನ್ನು ಮಾಡಿದ್ದೀರಿ, ತಿಂಗಳಿಗೆ ಬಂದ್ ಮಾಡಿದ್ದೀರಿ.
ಬೇಕಾದಷ್ಟು ಹೆಣಗಳು ಬಿದ್ದಿದೆ ನಿಮ್ಮ ಮುಷ್ಕರದಲ್ಲಿ. ಬೇರೆಯವರು ಮುಷ್ಕರ ಮಾಡಿದ ಕೂಡಲೇ ನಿಮಗೆ ತಲೆ ಕೆಟ್ಟೋಗುತ್ತಾ ಈಗ? ಅದು ಶಾಂತಿಯುತವಾಗಿ ನಿಮ್ಮ ಇವತ್ತು ಏನು ಇಡಿ ದಾಳಿ, ನಾಳೆ ಇನ್ಕಮ್ ಟ್ಯಾಕ್ಸ್ ದಾಳಿ, ನಾಡಿದ್ದು BJPಗೆ ಸೇರ್ಪಡೆ, ಆಚೆ ನಾಡಿದ್ದು ಎಲ್ಲ ಕೇಸುಗಳು ಮುಕ್ತ. ಇಂಥವರು ಎಲೆಕ್ಟ್ರಾಲ್ ಬಾಂಡಿಗೆ ಕೊಟ್ಟ ಕೋಟಿ ಕೋಟಿ ದುಡ್ಡು ಮಿಸ್ಟರ್ ಅನಂತ್ನಾಗ್. ಇದು ಗುಡ್ ಗವರ್ನೆನ್ಸಾ? ಭಾರತದ ಪ್ರಜಾಪ್ರಭುತ್ವದ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ ಹಂತ ಹಂತವಾಗಿ ಹತ್ಯೆ ಮಾಡಿಕೊಂಡು ಬಂದ್ರೆ RTI ಕಾನೂನನ್ನು ತಿದ್ದುಪಡಿ ತಂದಿದ್ದೀರಿ. ನಾವೀಗ RTI ಅರ್ಜಿ ಹಾಕಿದ್ರೆ ಏನೇನು ಉತ್ತರ ಬರ್ತದೆ? ನಿಮ್ಮ ಮನ್ರೇಗಾ ಯೋಜನೆ ಬಡ ಕೃಷಿಕ ಕಾರ್ಮಿಕರ ಅನ್ನದ ತಟ್ಟೆಗೆ ನೀವು ಕಲ್ಲಿಟ್ರಿ. ಗುಡ್ ಗವರ್ನೆನ್ಸ್ ಅನಂತ್ನಾಗ್? ಯಾರೂ ಪ್ರಶ್ನೆ ಕೇಳಬಾರ್ದು. ಕೊಲ್ಜಿಯಮಲ್ಲಿ ಎಂಟ್ರಿ ಆಗ್ತೀರಿ ನೀವು, ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಂಟ್ರಿ ಆಗ್ತೀರಿ ನೀವು. ಯು ಹ್ಯಾವ್ ಕರಪ್ಟೆಡ್ ಎವ್ರಿ ಸಿಸ್ಟಮ್. ಹೋಗಲಿ ಬಿಡಿ, ಇದೆಲ್ಲವೂ ರಾಜಕೀಯದಲ್ಲಿದ್ದದ್ದೇ ಹೇಳುವಂಥ ಎಕ್ಸಂಪ್ಷನ್ ಅನ್ನು ಇಟ್ಟುಕೊಂಡು ಮಾತಾಡೋಣ. ಈ ದೇಶದ ಕೋಟ್ಯಾಂತರ ಜನರ ಭಾವನೆಗಳನ್ನು ನೀವು ಇಟ್ಟುಕೊಂಡು ರಾಮನ ಹೆಸರಲ್ಲಿ ಓಟಿಗೆ ಬಂದವರು. 5 ವರ್ಷಕ್ಕೆ ಒಂದು ದೇವಸ್ಥಾನ ಮ್ಯಾನೇಜ್ ಮಾಡಲಿಕ್ಕೆ ಆಗುದಿಲ್ಲ. ಗುಡ್ ಗವರ್ನೆನ್ಸ್. ಮಿಸ್ಟರ್ ಮೋದಿ ಅಂಡ್ ಭಾಗವತ್ ಇಸ್ ದ ರೆಸ್ಪಾನ್ಸ್ ಫಾರ್ ದಟ್, ಬಿಕಾಸ್ ಆಲ್ ದ ಕಮಿಟೀಸ್ ಅಪಾಯಿಂಟೆಡ್ ಬೈ ದೆಮ್ ಅಂಡ್ ಆಲ್ ದ ಮೆಂಬರ್ಸ್ ಆರ್ ಬಿಲಾಂಗಿಂಗ್ಸ್ ಟು VHP ಅಂಡ್ RSS. 5 ವರ್ಷ ಒಂದು ದೇವಸ್ಥಾನವನ್ನು ಕಾಯ್ಲಿಕ್ಕಾಗಲಿಲ್ಲ ನಿಮಗೆ? ಕೋಟಿ ಒಂದು ದೇವಸ್ಥಾನ, ಎಷ್ಟು ಸಾವಿರ ವರ್ಷಗಳ ದೇವಸ್ಥಾನ ಉಂಟು, ಕೋಟ್ಯಾಂತರ ಸಂಪತ್ತು ದೇವಸ್ಥಾನಗಳುಂಟು. ನಿಮ್ಮ ಅಯ್ಯಪ್ಪ ದೇವಸ್ಥಾನ ಇರ್ಬೋದು, ಇಲ್ಲಿ ತ್ರಿವೇಂದ್ರಂ ದೇವಸ್ಥಾನದಿಂದ ಹಿಡಿದು ಬೇಕಾದಷ್ಟು ಉಂಟು. ಸಣ್ಣ ಪುಟ್ಟ ಕಳ್ಳತನ ಆಗ್ಬೋದು. ಇದು 5 ವರ್ಷಕ್ಕೆ ಕೋಟಿ ಕೊಟ್ಟರೆ ಅದು ಒಂದೇ. ಆಮೇಲೆ ಬರ್ತಾ ಉಂಟು ಈಗ ಒರಿಸ್ಸಾದಲ್ಲೊಂದು ದೇವಸ್ಥಾನ ಅಂತೆ, ಅಲ್ಲೊಂದು ದೇವಸ್ಥಾನ ಅಂತೆ, ಇಲ್ಲೊಂದು ಕೋಟಿ ಕೋಟಿ ಹೋಗ್ತಾನೆ ಉಂಟು. ಈ ದೇಶದ ಜನರ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದದ್ದು. ಒಂದು ದೇವಸ್ಥಾನವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇರೋದು ಗುಡ್ ಗವರ್ನೆನ್ಸ್ ಮಿಸ್ಟರ್ ಅನಂತ್ನಾಗ್? ಯಾವುದು ಗುಡ್ ಗವರ್ನೆನ್ಸ್? ರಾಜ್ಯಗಳಿಗೆ ಕೊಡಬೇಕಾದಂಥ GST ಪಾಲಿನಲ್ಲಿ ಸರಿಯಾದ ಹಣ ಕೊಡದೇ ಇರುವುದು ಗುಡ್ ಗವರ್ನೆನ್ಸಾ? ಯಾವುದೇ ಒಂದು ನಿರ್ದಿಷ್ಟ ಯೋಜನೆಗಳನ್ನು ನಾವು ಜಾರಿಗೆ ತರಲಿಕ್ಕೆ ನಮಗೆ ಸಹಾಯ ಮಾಡದೇ ಇರುವುದು ಗುಡ್ ಗವರ್ನೆನ್ಸಾ? ಮತ್ತು ಕ್ಷಮೆಯ ವಿಷಯ ಹೇಳಿ ಮುಗಿಸ್ತೇನೆ. ಎಂಥದ್ದು? ಮೋದಿಯವರು ಕ್ಷಮೆ ಕೇಳಬಾರ್ದಿತ್ತಂತೆ. ಯಾರು ಹೇಳಿದರು ಮಿಸ್ಟರ್ ಅನಂತ್ನಾಗ್ ನಿಮಗೆ ಮೋದಿಯವರು ಕ್ಷಮೆ ಕೇಳಿದ್ದಾನೆ, ಕ್ಷಮೆ ಮಾಡಿದ್ದಾರೆ ಅಂತ? ನಿಮ್ಮದು 2 ಫಿಲ್ಮ್ ಉಂಟು. ಒಂದು ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ, ಇನ್ನೊಂದು ಎಂಥದ್ದು ಗಣೇಶನ ಮದುವೆ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ನಾನು ನೋಡಿದ್ದೇನೆ 2 ಸಿನಿಮಾ. ಆ 2 ಕ್ಯಾರೆಕ್ಟರ್ಗಳನ್ನು ನಿಮ್ಮ ಮೋದಿ ಇನ್ನೂ ಚೆಂದಾಗಿ ಆ್ಯಕ್ಟ್ ಮಾಡ್ತಾರೆ. ಯು ವಿಲ್ ಬಿ ಔಟ್ ಫ್ರಮ್ ದ ಆ್ಯಕ್ಟಿಂಗ್. 100 ಕೇಸುಗಳನ್ನು ಜಡಿದಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ. ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ವಾದ ವಿವಾದಗಳಾಗ್ತಾ ಉಂಟು. ಕ್ಷಮಿಸಿದ್ದು ಅಂತ ಹೇಳಿ 12 ಗಂಟೆಗೆ ಬಂದು ಫೇಸ್ಬುಕ್ಕಲ್ಲಿ ಹೇಳಿದ್ರೆ ಕ್ಷಮಿಸಿದ್ದಾರೆ ಅಂತನಾ? ಕೊನೆಯದಾಗಿ ಹೇಳ್ತೇನೆ, ಕಾಂಗ್ರೆಸ್ ಆರ್ ಮೈಸೆಲ್ಫ್ ಆರ್ ದೋಸ್ ಹೂ ಆರ್ ಸಿಟ್ಟಿಂಗ್ ಆನ್ ದ ಡಯಾಸ್, ನಾವು ಈ ನಿಂದನೆ, ಈ ಹೊಲಸು ಬೈಗಳುಗಳನ್ನು ಯಾರೂ ಒಪ್ಪುವುದಿಲ್ಲ. ಇವತ್ತು ಇಡೀ ಸಮಾಜದ ಹೊಣೆಗಾರಿಕೆ ಅದು. ಮೊದಲು ನೀವು ಪ್ರಾರಂಭ ಮಾಡಿದ್ದು, ನೀವು ನಿಲ್ಲಿಸಲಿಕ್ಕೆ ಕಾಲ್ ಕೊಡಿ. ಈಗಲಾದರೂ ಕಾಲ್ ಕೊಡಿ. ಯಾರ್ಯಾರು ಅಕ್ಕ ತಂಗಿಯನ್ನು ಫೇಸ್ಬುಕ್ಕಿಗೆ ತರಬೇಡಿ. ಮೋಹನ್ ಭಾಗವತ್, ಕಮಾನ್ ಸ್ಪೀಕ್. ದತ್ತಾತ್ರೇಯ ಹೊಸಬಾಳೆ ಅವರೇ, ಮೋದಿಯವರೇ, ಮಾತಾಡಿ ನಿಲ್ಲಿಸಿ. ಇದು ಒಳ್ಳೆಯದಲ್ಲ. ನೀವು ನಿಲ್ಲಿಸಿ ಹೇಳಿದ ತಕ್ಷಣ ನಾವು ಕಾಲ್ ಕೊಡ್ತೇವೆ. ಇದು ಒಳ್ಳೆಯದಲ್ಲ. ಇದು ಫೇಸ್ಬುಕ್ನಲ್ಲಿ ಗಲಾಟೆ ಆಗ್ತಾ ಉಂಟು. ನಾಳೆ ರೋಡಲ್ಲಿ ಇದೇ ಗಲಾಟೆ ಆದರೆ ವ್ಯಾರ್ ದ ಸೊಸೈಟಿ ವಿಲ್ ಲೀಡ್. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಾವು ಇದರ ಈ ಬೈಗುಳದ ಹಿಂದೆ ಇಲ್ಲ, ನಾವು ಒಪ್ಪುವುದಿಲ್ಲ. ಆದರೆ ನೀವು ಆ ರೀತಿ ಎಬ್ಬಿಸಿ ಬಿಟ್ರಲ್ಲ, ದಯವಿಟ್ಟು ಸ್ಟಾಪ್ ಮಾಡಿ. ಇದು ಸಾಮಾಜಿಕ ಹೊಣೆಗಾರಿಕೆ, ಎಲ್ಲರ ಹೊಣೆಗಾರಿಕೆ. ಭಾರತ ದೇಶದಲ್ಲಿ ಈ ವ್ಯವಸ್ಥೆ ಏನು ಕೆಟ್ಟ ವ್ಯವಸ್ಥೆ ಒಂದು ಜಾರಿಗೆ ಬಂದಿದೆ. ಸಾರ್ವಜನಿಕವಾಗಿ ಮಾತನಾಡುವ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವ ವ್ಯಕ್ತಿಗಳ ತೇಜೋವಧೆ ಮಾಡುವ, ನಿಂದಿಸುವ, ಅವಹೇಳನ ಮಾಡುವ, ವಿಕೃತವಾಗಿ ಚಿತ್ರಿಸುವಂತಹ ಒಂದು ಪರಂಪರೆಯ ವಿರುದ್ಧ ಇಡೀ ದೇಶದ ಜನತೆ ಇವತ್ತು ಸಂವಾದ ಮಾಡಲೇಬೇಕು. ವಿತ್ ದಟ್ ರಿಗಾರ್ಡ್ಸ್ ಐ ವಿತ್ ಯು. ಬರೀ BJPಯವರಿಗೆ ಬಿಟ್ಟುಬಿಡಿ, ಉಳಿದವರು ಮಾಡಬೇಡಿ ಹೇಳಿದರೆ ಆಗುತ್ತಿಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅಗೇನ್ ಐ ರಿಕ್ವೆಸ್ಟ್ ಮಿಸ್ಟರ್ ಮೋಹನ್ ಭಾಗವತ್, ಟೇಕ್ ಎ ಲೀಡ್. ಯು ಟೇಕ್ ಎ ಲೀಡ್, ವಿಲ್ ಫಾಲೋ. ಎಲ್ಲ ನಿಲ್ಲಿಸುವ. ಈ ಹೊಲಸುಗಳನ್ನೆಲ್ಲ ನಿಷೇಧಿಸಲಿಕ್ಕೆ ಕಾನೂನು ತರುವುದು ಹೇಗೆ? ನಿಮ್ಮ ಕಾರ್ಯಕರ್ತರಿಗೆ ಕರೆ ಕೊಡುವುದು ಹೇಗೆ? ಇಫ್ ಯು ಆರ್ ಸಿನ್ಸಿಯರ್ ಯು ವಿಲ್ ಡೂ ಇಟ್. ನಿಮಗದು ಬೇಡ. ಯಾಕೆಂದರೆ ಇದು ಗಲಾಟೆ ಆಗಬೇಕು, ಹೊಡೆದಾಟಗಳಾಗಬೇಕು ಹೇಳುವುದೇ
ನಿಮ್ಮ ಕಾನ್ಸೆಪ್ಟ್ ಆಗಿರೋದ್ರಿಂದ ನೀವು ಇದನ್ನು ಮಾಡೋದಿಲ್ಲ, ನಮ್ಗೆ ಗೊತ್ತುಂಟು. ಆದ್ದರಿಂದ ಹೇಳೋದಿಷ್ಟೇ, ಅನಂತರಾಗರ್ ಅವರ ಮಾತಿಗೆ ನಾವು ಯಾಕೆ ಇವತ್ತು ವಿಶೇಷವಾಗಿ NSU ವಿದ್ಯಾರ್ಥಿಗಳಿಗೆ ನಾವು ಕೂಡ ಆ ಸಂದೇಶ ಹೋಗಬೇಕು. ಪಾಪ ಅವರು ಯುವ ಜನತೆ ಅವರ ಬೇಡಿಕೆಯನ್ನು ಇಟ್ಕೊಂಡು 20 ದಿವಸ ಕೂತಿದ್ದಾರೆ. ಮೊದಲನೇ ದಿವಸ ಹೋಗ್ಬೋದಿತ್ತಲ್ಲ, ಒಂದು ವಾರ ಬಿಟ್ಟಾದರೂ JP ನಡ್ಡಾ ಅಲ್ಲಿ ಹೋಗ್ಬೋದಿತ್ತಲ್ಲ, ಎಲ್ಲವನ್ನು ನಿಲ್ಲಿಸ್ಬೋದಿತ್ತಲ್ಲ, ಈ ಗಲಾಟೆ ಆಗ್ತಿರ್ಲಿಲ್ಲಲ್ಲ. 20 ದಿವಸ ಅವರನ್ನು ಬಿಟ್ಟು ಆಮೇಲೆ ಹೋದದ್ದು ನೀವು. ಈಗ ವಿದ್ಯಾರ್ಥಿಗಳನ್ನು ದೂಷಿಸ್ತೀರಿ. ಬರೀ ಡೆಲ್ಲಿಯಲ್ಲಿ ಒಂದೆಲ್ಲ, ಈಗ ನೀವು ವಿಡಿಯೋಗಳು ಬರ್ತಾ ಇದೆಯಲ್ಲ, ಉತ್ತರಾಖಂಡ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಗ್ತಾ ಉಂಟು. ಈಗ ನೀವು ಅದನ್ನು ಹೇಗೆ ಡೀಲ್ ಮಾಡಬೇಕಂತ ನಿಮಗೆ ಗೊತ್ತಿಲ್ಲದಿದ್ದರೆ, ಈ ಯೂತ್ಗಳಿಗೆ ಇಂಥ ರೋಗ, ಅಂಟು ರೋಗ ಹೇಳುವುದನ್ನು ಅನಂತನಾಗ್ ಅವರು ವಾಪಸ್ ತಗೊಳ್ಬೇಕು. ಯುವ ಜನತೆಯ ಕ್ಷಮೆ ಕೇಳಬೇಕು. ಅಂಟು ರೋಗ ಇರುವುದು ನಿಮಗೆ, ಅದು ಬಕೆಟ್ ಹಿಡಿಯುವ ಅಂಟು ರೋಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE.